ಈ ದೇಶದಲ್ಲಿ ಅಪ್ಪ ಮತ್ತು ಮಗ ಒಂದೇ ಹುಡುಗಿಯನ್ನ ಮದುವೆ ಆಗಬಹುದು. ಇಲ್ಲಿನ ಸಾಹುಕಾರರು ಹವ್ಯಾಸಕ್ಕಾಗಿ ಸಿಂಹ ಮತ್ತು ಚಿರತೆಗಳನ್ನ ಕೂಡ ಸಾಕುತ್ತಾರೆ. ಇಲ್ಲಿ ಪೆಟ್ರೋಲ್ಗಿಂತ ಕುಡಿಯುವ ನೀರು ತುಟ್ಟಿ. ಇಲ್ಲಿ ಒಂದು ದಿನ ಅಥವಾ ಒಂದು ವಾರಕ್ಕೆ ಟೆಂಪರವರಿ ಮದುವೆ ಕೂಡ ಆಗಬಹುದು. ಇಲ್ಲೇನಾದ್ರೂ ನೀವು ಹುಡುಗ ಹುಡುಗಿ ರೋಡಿನಲ್ಲಿ ಜೊತೆಗೆ ಹೋದರೆ ಅಥವಾ ಹುಡುಗ ಹುಡುಗಿ ಕೈಯನ್ನ ಮುಟ್ಟಿದರೆ ಆ ಕೈಗಳನ್ನೇ ಕತ್ತರಿಸಲಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಈ ದೇಶದಲ್ಲಿ ನೀರಿಗಿಂತ ಹೆಚ್ಚಾಗಿ ಹಣ ಸುರಿಯುತ್ತೆ. ಎತ್ತರಕ್ಕೆ ಬೆಳೆದಿರುವ ಬಿಲ್ಡಿಂಗ್ಗಳು, ವಿಲಾಸಿ ಜೀವನ, ಅದುವೇ ಕತಾರ್. ಆದ್ರೆ ಈ ಹೊಳಪಿನ ಹಿಂದೆ ನೀವು ಊಹಿಸಿದಂತಹ ಕರಾಳ ಕಾನೂನುಗಳು ಮತ್ತು ಶಾಕಿಂಗ್ ಸತ್ಯಗಳು ಕೂಡ ಇವೆ. ಒಂದು ದಿನ ಮದುವೆಯಿಂದ ಹಿಡಿದು ಜೈಲು ಶಿಕ್ಷೆಯವರೆಗೆ ಕತಾರ್ ಬಗ್ಗೆ ನೀವು ತಿಳಿಯಬೇಕಾದ ವಿಷಯಗಳು ನಿಮ್ಮನ್ನ ಬೆಚ್ಚಿ ಬೀಳಿಸೋದು ಗ್ಯಾರಂಟಿ. ಹೀಗಾಗಿ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ನಿಮಗೆ ಗೊತ್ತಾ, ಕೇವಲ ಸುಮಾರು 50ರಿಂದ 60 ವರ್ಷಗಳ ಹಿಂದೆ ಕತಾರ್ನಲ್ಲಿ ಮರಳನ್ನ ಬಿಟ್ಟರೆ ಬೇರೇನೂ ಇರಲಿಲ್ಲ. ಇಲ್ಲಿನ ಜನ ಸಮುದ್ರದಲ್ಲಿ ಮುತ್ತುಗಳನ್ನ ಆರಿಸುತ್ತಾ ಬಡತನದಲ್ಲಿ ಜೀವನವನ್ನ ಸಾಗಿಸುತ್ತಿದ್ದರು. ಆದರೆ 1950ರ ಆಸುಪಾಸು ಯಾವಾಗ ತೈಲ ಮತ್ತು ಗ್ಯಾಸ್ ನಿಧಿ ಸಿಕ್ಕಿತೋ ಈ ದೇಶದ ಹಣ ಬರವೇ ಬದಲಾಗಿ ಹೋಗಿತ್ತು. ಇಂದು ಇದು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು. ಇಲ್ಲಿನ ಜನರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಕರೆಂಟು, ನೀರು, ಶಿಕ್ಷಣ ಯಾವುದಕ್ಕೂ ದುಡ್ಡು ಬೇಕಾಗಿಲ್ಲ. ಕೇಳಲು ವಿಚಿತ್ರ ಅನಿಸಿದರೂ ಇದು ನಿಜ ಸ್ನೇಹಿತರೆ. ಕತಾರ್ನಲ್ಲಿ ಮಿಸ್ಯಾರ್ ಮ್ಯಾನೋಜ್ ಎನ್ನುವ ಒಂದು ಪದ್ಧತಿ ಇದೆ. ಇದು ಕೇವಲ ಒಂದು ದಿನ ಅಥವಾ ಒಂದು ವಾರ ಒಳಗೆ ಮಾಡಿಕೊಳ್ಳುವ ಒಂದು ಟೆಂಪರವರಿ ಮದುವೆ ಆಗಿದೆ. ಶ್ರೀಮಂತ ಶೇಖ್ಗಳು ಮತ್ತು ವ್ಯಾಪಾರಿಗಳು ತಮ್ಮ ಸುಖಕ್ಕಾಗಿ ಈ ದಾರಿಯನ್ನ ಆರಿಸಿಕೊಂಡಿದ್ದಾರೆ. ಕೆಲಸ ಮುಗಿದ ಮೇಲೆ ತಲಾಖ್ ಹೇಳಿ ಹೊರಟೋಗುತ್ತಾರೆ. ಇದಕ್ಕೆ ಕಾನೂನಿನ ಮಾನ್ಯತೆ ಇದ್ರೂ ಇದು ಎಷ್ಟು ಸರಿ ಅನ್ನೋದು ಇಂದಿಗೂ ಕೂಡ ಒಂದು ದೊಡ್ಡ ಚರ್ಚೆ ಆಗಿದೆ. ಇಲ್ಲಿನ ಕಾನೂನುಗಳು ಕೇಳಿದ್ರೆ ನೀವು ದಂಗಾಗಿ ಹೋಗುತ್ತೀರಾ. ಇಲ್ಲಿ ಸಲಿಂಗ ಕಾಮಕ್ಕೆ ಮರಣದಂಡನೆ ಅಥವಾ ಕಠಿಣ ಜೈಲು ಶಿಕ್ಷೆ ಕೂಡ ಇದೆ. ಸಾರ್ವಜನಿಕವಾಗಿ ಕುಡಿದು ಸಿಕ್ಕಿ ಬಿದ್ರೆ ನಿಮ್ಮ ಕಥೆ ಮುಗಿದೇ ಹೋಯ್ತು. ಕತಾರ್ನಲ್ಲಿ ಮದುವೆ ಆಗದೆ ದೈಹಿಕ ಸಂಬಂಧ ಹೊಂದುವುದು ಝೀನಾ ಎಂಬ ಹೆಸರಿನಲ್ಲಿ ಗಂಭೀರ ಅಪರಾಧವೆಂದು ಇಲ್ಲಿ ಪರಿಗಣಿಸಲಾಗುತ್ತದೆ. ಅವಿವಾಹಿತ ಜೋಡಿಗಳು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ಸಿಕ್ಕಿಬಿದ್ದರೆ ಅವರಿಗೆ ದಂಡ, ಕನಿಷ್ಠ 1 ವರ್ಷ ಜೈಲು ಶಿಕ್ಷೆ ಅಥವಾ ದೇಶದಿಂದ ಗಡೀಪಾರು ಮಾಡುವ ಶಿಕ್ಷೆ ಕೂಡ ವಿಧಿಸುತ್ತಾರೆ. ವಿದೇಶಿ ಪ್ರವಾಸಿಗರಿಗೆ ಕೆಲವು ದೊಡ್ಡ ಹೋಟೆಲ್ಗಳಲ್ಲಿ ವಿನಾಯಿತಿ ಇರಬಹುದು. ಆದರೆ ಸ್ಥಳೀಯವಾಗಿ ಮದುವೆಯ ಪ್ರಮಾಣ ಪತ್ರವಿಲ್ಲದೆ ಒಂದೇ ರೂಮ್ನಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಇರಲು ಸಾಧ್ಯವೇ ಇಲ್ಲ. ಇದು ಕಾನೂನು ಬಾಹಿರ ಕೂಡ. ಕತಾರ್ನಲ್ಲಿ ಪೋರ್ನೋಗ್ರಫಿ ನೋಡುವ ವೆಬ್ಸೈಟ್ಗಳನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗಿದೆ. ಇಲ್ಲಿ ಯಾವುದೇ ರೀತಿಯ ಅಶ್ಲೀಲ ಚಿತ್ರಗಳನ್ನು ನೋಡುವುದಾಗಲಿ, ಅಶ್ಲೀಲ ಚಲನಚಿತ್ರಗಳನ್ನು ನೋಡುವುದಾಗಲಿ, ಸಿನಿಮಾಗಳನ್ನು ನೋಡುವುದಾಗಲಿ ಕಾನೂನು ಬಾಹಿರ. ಹಾಗೇನಾದರೂ ಸಿಕ್ಕಿಬಿದ್ರೆ ನಿಮಗೆ ಜೈಲು ವಾಸವೇ ಗತಿ. ಇಲ್ಲಿ ಸೆಕ್ಸ್ ಟಾಯ್ಗಳನ್ನು ದೇಶದ ಒಳಗೆ ತರುವುದು ಅಥವಾ ಮಾರಾಟ ಮಾಡುವುದು ಕಾನೂನು ಬಾಹಿರ. ಇವುಗಳನ್ನ ವಿಮಾನ ನಿಲ್ದಾಣದಲ್ಲಿ ಹಾಗೇನಾದರೂ ನೀವು ತೆಗೆದುಕೊಂಡು ಹೋದರೆ ಅವುಗಳನ್ನು ವಶಪಡಿಸಿಕೊಳ್ಳುತ್ತಾರೆ ಹಾಗೂ ನಿಮ್ಮ ಮೇಲೆ ಕಠಿಣ ಶಿಕ್ಷೆಯನ್ನು ಕೂಡ ಹಾಕುತ್ತಾರೆ. ರಂಜಾನ್ ತಿಂಗಳಲ್ಲಿ ಹಗಲಿನಲ್ಲಿ ಸಾರ್ವಜನಿಕವಾಗಿ ನೀವು ನೀರು ಕುಡಿದರೆ ಅಥವಾ ಚೂಯಿಂಗ್ ಗಮ್ ಅನ್ನು ಆಗಿದ್ರೆ ನೀವು ಜೈಲು ಸೇರೋದು ಗ್ಯಾರಂಟಿನೇ. ಕತಾರ್ನಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಅಷ್ಟಕ್ಕಷ್ಟೇ. ಇಲ್ಲಿನ ಮಹಿಳೆಯರು ವಿದ್ಯಾಭ್ಯಾಸ ಮಾಡಬೇಕಾದ್ರೂ, ಕೆಲಸಕ್ಕೆ ಹೋಗಬೇಕಾದ್ರೂ ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೂ ಮನೆಯ ಪುರುಷರ ಅಂದರೆ ತಂದೆ ಅಥವಾ ಗಂಡನ ಅನುಮತಿ ಪಡೆಯಲೇಬೇಕು. ಹಿಜಾಬ್ ಇಲ್ಲದೆ ಹೊರಗೆ ಹೋಗೋದು ಕೂಡ ಇಲ್ಲಿ ದೊಡ್ಡ ಅಪರಾಧ ಎಂದು ನಂಬಲಾಗಿದೆ. ಇಷ್ಟೆಲ್ಲ ಕಟ್ಟುನಿಟ್ಟಿನ ನಡುವೆಯೂ ಕತಾರ್ ದೇಶವನ್ನ ಪ್ರವಾಸಿಗರ ಸ್ವರ್ಗ ಎಂದೇ ಕರೆಯಲಾಗುತ್ತದೆ. ಇಲ್ಲಿನ ರಾಜಧಾನಿ ದೋಹಾ ದುಬೈಗೆ ಸವಾಲು ಹಾಕುವಂತಿದೆ. ಇಲ್ಲಿನ ದಿ ಪರ್ಲ್ ಕತಾರ್ ಅನ್ನೋ ಆರ್ಟಿಫಿಷಿಯಲ್ ಐಲ್ಯಾಂಡ್ ಕೋಟ್ಯಾಂತರ ಡಾಲರ್ ಖರ್ಚು ಮಾಡಿ ನಿರ್ಮಿಸಿದ ಒಂದು ಅದ್ಭುತ ಜಾಗವಾಗಿದೆ. ಸಮುದ್ರದ ನಡುವೆ ಮನುಷ್ಯನೇ ಸೃಷ್ಟಿಸಿದಂತಹ ಈ ದ್ವೀಪ ನೋಡಲು 2 ಕಣ್ಣು ಸಾಲದು ಸ್ನೇಹಿತರೆ. ಕತಾರ್ನಲ್ಲಿ ಪೆಟ್ರೋಲ್ ಎಷ್ಟು ಅಗ್ಗ ಅಂದ್ರೆ ನೀವು ಒಂದು ಬರ್ಗರ್ ತಿನ್ನೋ ದುಡ್ಡಿನಲ್ಲಿ ಸುಮಾರು 10 ಲೀಟರ್ ಪೆಟ್ರೋಲ್ ಹಾಕಿಸಬಹುದು. ಜಗತ್ತಿನ 3ನೇ ಅತಿ ದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪ ಇಲ್ಲಿದೆ. ಅದಕ್ಕೆ ಈ ದೇಶದಲ್ಲಿ ಹಣ ಮಳೆಯಂತೆ ಸುರಿಯುತ್ತಿದೆ. ನಿಮಗೆ ಗೊತ್ತಾ, ಕತಾರ್ ಜಗತ್ತಿನ ಅತಿ ಸುರಕ್ಷಿತ ದೇಶಗಳಲ್ಲಿ ಒಂದು. ಇಲ್ಲಿ ಅಪರಾಧ ಅನ್ನೋದು ಹೆಸರೇ ಇಲ್ಲ. ಯಾಕಂದ್ರೆ ಇಲ್ಲಿನ ಕಾನೂನುಗಳು ಅಷ್ಟು ಭಯಾನಕ ಮತ್ತು ಕಠಿಣವಾಗಿದೆ. ಒಂದು ಸಣ್ಣ ತಪ್ಪು ಮಾಡಿದ್ರೂ ಜೀವನ ಪರ್ಯಂತ ಜೈಲು ಗತಿಯಾಗುತ್ತದೆ. ಹೀಗಾಗಿ ಇಲ್ಲಿ ಯಾವುದೇ ಒಂದು ತಪ್ಪು ಮಾಡುವ ಮೊದಲು ಅಲ್ಲಿಯ ಜನ ಅಥವಾ ಹೊರಗಿನವರು ಕೂಡ 1000 ಸಾರಿ ಯೋಚನೆ ಮಾಡುತ್ತಾರೆ. ಒಂದು ಚಿಕ್ಕ ಕಳ್ಳತನ ಅಥವಾ ಒಂದು ಚಿಕ್ಕ ಸುಳ್ಳು ಅಥವಾ ಹುಡುಗ ಹುಡುಗಿ ಜೊತೆ ಓಡಾಡುವುದು ಮಾಡುವುದು ಕೂಡ ಇಲ್ಲಿ ಅಪರಾಧದಂತೆ ನೋಡಲಾಗುತ್ತದೆ.
ಹೀಗಾಗಿ ಇಲ್ಲಿ ಅಪರಾಧ ನಡೆಯೋದೇ ಇಲ್ಲ ಅನ್ನೋ ಮಟ್ಟಿಗೆ ಈ ದೇಶ ಇದೆ. ಇಲ್ಲಿನ ಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿದ್ರೆ ನೀವು ದಂಗಾಗಿ ಹೋಗುತ್ತೀರಾ. ಇದು ಕೇವಲ ಏರ್ಪೋರ್ಟ್ ಅಲ್ಲ, ಭೂಮಿಯ ಮೇಲಿರುವ ಸ್ವರ್ಗ. ಇಲ್ಲಿನ ಡೈಮಂಡ್ ಲೈಫ್ ಸ್ಟೈಲ್ ಮತ್ತು ಐಷಾರಾಮಿ ವ್ಯವಸ್ಥೆ ಯಾವ ಒಂದು ಏರ್ಪೋರ್ಟ್ನಲ್ಲಿ ಕೂಡ ಸಿಗೋದಿಲ್ಲ. ಹೀಗಾಗಿ ಕತಾರ್ ವಿಶ್ವದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದು ಎನ್ನಲಾಗುತ್ತದೆ. ಇಲ್ಲಿನ ಕರೆನ್ಸಿ ಅತ್ಯಂತ ದುಬಾರಿಯಾಗಿದೆ. ಇದು ಅಮೆರಿಕಾಗಿಂತ ದುಬಾರಿಯಾದಂತಹ ಕರೆನ್ಸಿ ಈ ಕತಾರ್ನಲ್ಲಿದೆ. ಇಲ್ಲಿನ ಪ್ರಜೆಗಳಿಗೆ ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆ ಇಲ್ಲವೇ ಇಲ್ಲ. ಕತಾರ್ನಲ್ಲಿ ಪೆಟ್ರೋಲ್ಗಿಂತ ಕುಡಿಯುವ ನೀರು ತುಟ್ಟಿ. ನೆನಪಿರಲಿ, ಇಲ್ಲಿನ ರಸ್ತೆಗಳು ಎಷ್ಟು ಸ್ವಚ್ಛವಾಗಿದೆ ಅಂದರೆ ನೀವು ಇಲ್ಲಿ ಕಸ ಕಾಣಲು ಸಾಧ್ಯವೇ ಇಲ್ಲ. ಒಂದು ರೀತಿ ಕನ್ನಡಿಯ ಹಾಗೆ, ಗ್ಲಾಸ್ ಹಾಗೆ ಇಲ್ಲಿನ ರಸ್ತೆಗಳು ಕಾಣುತ್ತವೆ. ಅಷ್ಟು ಕ್ಲೀನ್ ಆಗಿರುತ್ತದೆ. ದೋಹಾ ನಗರದ ಸ್ಕೈಲೈನ್ ರಾತ್ರಿಯ ಹೊತ್ತು ಅದ್ಭುತವಾಗಿ ಮಿನುಗುತ್ತದೆ. ಕತಾರ್ ಧ್ವಜವು ವಿಶ್ವದ ಏಕೈಕ ಅತಿ ಉದ್ದದ ಧ್ವಜವಾಗಿದೆ. ಇಲ್ಲಿನ ಶೇಖ್ಗಳು ಹವ್ಯಾಸಕ್ಕಾಗಿ ಸಿಂಹ ಮತ್ತು ಚಿರತೆಗಳನ್ನು ಕೂಡ ಸಾಕುತ್ತಾರೆ. ಕತಾರ್ನಲ್ಲಿ ಕಾರುಗಳ ನಂಬರ್ ಪ್ಲೇಟ್ ಪಡೆಯಲು ಲಕ್ಷಾಂತರ ರೂಪಾಯಿ, ಏನೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ. ಇಲ್ಲಿನ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಚಾಲಕರಹಿತ ಅಂದ್ರೆ ಡ್ರೈವರ್ ಲೆಸ್ ಮತ್ತು ಅತ್ಯಾಧುನಿಕವಾಗಿದೆ. ಕತಾರ್ನಲ್ಲಿ ಸಾಲ ಪಡೆದು ಅದನ್ನ ತೀರಿಸದೇ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಅವರು ದೇಶ ಬಿಟ್ಟು ಹೋಗುವ ಹಾಗಿಲ್ಲ. ಇಲ್ಲಿಯ ವೀಕೆಂಡ್ ವಾರಾಂತ್ಯವು ಶುಕ್ರವಾರ ಮತ್ತು ಶನಿವಾರ ಇರುತ್ತದೆ. ಆದರೆ ಭಾನುವಾರ ಎಂದಿನಂತೆ ಆಫೀಸ್ಗಳು, ಶಾಲೆಗಳು, ಕಾಲೇಜುಗಳು ತೆರೆದಿರುತ್ತವೆ. ಕತಾರ್ ತನ್ನ ಭವಿಷ್ಯದ ಯೋಜನೆ ಮಿಷನ್ 2030ಗಾಗಿ ಬಿಲಿಯನ್ ಗಂಟಲೆ ಹಣ ಹೂಡಿಕೆ ಈಗಿಂದಲೇ ಶುರು ಮಾಡಿಬಿಟ್ಟಿದೆ. ಕತಾರ್ ಸರ್ಕಾರ ತನ್ನ ಪ್ರಜೆಗಳಿಗೆ ಉಚಿತ ಆರೋಗ್ಯ ಸೇವೆ ನೀಡುತ್ತದೆ. ಇಲ್ಲಿ ವಿದ್ಯುತ್ ಮತ್ತು ನೀರು ಸಂಪೂರ್ಣವಾಗಿ ಉಚಿತ ಅಥವಾ ಭಾರಿ ರಿಯಾಯಿತಿಯಲ್ಲಿ ಸಿಗುತ್ತದೆ. ವಿಶ್ವದ ಅತಿ ದೊಡ್ಡ ಧ್ರುವೀಕೃತ ನೈಸರ್ಗಿಕ ಅನಿಲ ರಫ್ತನ್ನ ಈ ದೇಶ ಹೆಚ್ಚಾಗಿ ಮಾಡುತ್ತದೆ. ಇಲ್ಲಿನ ತಲಾವಾರು ಆದಾಯ ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಇಡೀ ಜಗತ್ತಿನಲ್ಲಿ ಹೆಚ್ಚಾಗಿದೆ. ಕತಾರ್ ಏರ್ವೇಸ್ ಸತತವಾಗಿ ವಿಶ್ವದ ಅತ್ಯುತ್ತಮ ವಿಮಾನ ಸಂಸ್ಥೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಶ್ವದ ಅತ್ಯಂತ ಐಷಾರಾಮಿ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ. ವಿಚಿತ್ರ ಏನಂದ್ರೆ ಕತಾರ್ನಲ್ಲಿ ಒಂದೇ ಒಂದು ನದಿ ಕೂಡ ಇಲ್ಲ. ಇಲ್ಲಿ ಯಾವುದೇ ಬೆಟ್ಟ ಅಥವಾ ಗುಡ್ಡಗಳಿಲ್ಲ. ಇಡೀ ದೇಶ ಸಮತಟ್ಟವಾಗಿದೆ. ಯಾಕಂದ್ರೆ ನಿಮಗೆ ಇಲ್ಲಿ ಸಿಗೋದೇ ಮರುಭೂಮಿ ಅಷ್ಟೇ. ಕತಾರ್ನಲ್ಲಿ ಕಾಡುಗಳೇ ಇಲ್ಲ. ಇಲ್ಲಿನ ಸರಾಸರಿ ಮಳೆ ವರ್ಷಕ್ಕೆ ಕೇವಲ 100 ಮಿಲಿಮೀಟರ್ಗಿಂತ ಕಡಿಮೆ ಆಗಿದೆ. ಕತಾರ್ ದೇಶವು 3 ಕಡೆಯಿಂದ ಸಮುದ್ರದಿಂದ ಸುತ್ತುವರೆದಿದೆ. ಇಲ್ಲಿನ ಬೇಸಿಗೆಯ ತಾಪಮಾನ 55 ಡಿಗ್ರಿಗೂ ಮೀರುತ್ತದೆ. ಸಾರ್ವಜನಿಕವಾಗಿ ಆಲಿಂಗನ ಮಾಡುವುದು ಅಥವಾ ಮುತ್ತು ಕೊಡುವುದು ಇಲ್ಲಿ ಅಪರಾಧ. ಹಂದಿ ಮಾಂಸ ಅಂದ್ರೆ ಪೋರ್ಕ್ ಆಮದು ಮತ್ತು ಸೇವನೆ ಇಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹಾಗೇನಾದರೂ ಹೋಟೆಲ್ಗಳಲ್ಲಿ, ಮನೆಗಳಲ್ಲಿ ಯಾರಾದರೂ ಪೋರ್ಕ್ ಅಥವಾ ಹಂದಿಯನ್ನ ತಿನ್ನುವುದು ಕಂಡರೆ ಅಂತವರಿಗೆ ಜೈಲು ಶಿಕ್ಷೆ ಇಲ್ಲಿ ಗ್ಯಾರಂಟಿ. ರಸ್ತೆಗಳಲ್ಲಿ ಜಗಳವಾಡುವುದು, ಅಸಭ್ಯವಾಗಿ ವರ್ತಿಸುವುದು, ಪಾನ್ ಗುಟ್ಕಾ ತಿಂದು ಉಗುಳುವುದು ಕಂಡು ಬಂದಲ್ಲಿ ಅಂತವರಿಗೆ ಜೈಲು ಶಿಕ್ಷೆ ಇಲ್ಲಿ ಗ್ಯಾರಂಟಿನೇ. ಡ್ರಗ್ ಸಾಗಾಟನೆಯಲ್ಲಿ ನೀವೇನಾದರೂ ಸಿಕ್ಕಿಬಿದ್ದಲ್ಲಿ ಇಲ್ಲಿ ಮರಣದಂಡನೆಯನ್ನ ವಿಧಿಸಲಾಗುತ್ತದೆ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಿದರೆ ಇಲ್ಲಿ ಭಾರಿ ದಂಡ ತೆರಬೇಕಾಗುತ್ತದೆ ಅಥವಾ ನಿಮ್ಮ ಲೈಸೆನ್ಸ್ ಅನ್ನ ನೀವು ಕಳೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕವಾಗಿ ಆಲ್ಕೋಹಾಲ್ ಬಾಟಲಿ ಹಿಡಿದು ನಡೆಯುವುದು ಇಲ್ಲಿ ಕಾನೂನು ಬಾಹಿರ. ಕತಾರ್ನಲ್ಲಿ ಮಹಿಳೆಯರಿಗಿಂತ ಪುರುಷರ ಸಂಖ್ಯೆ ಅತಿ ಹೆಚ್ಚಿದೆ. ಇಲ್ಲಿನ ಗಂಡು ಹಾಗೂ ಹೆಣ್ಣಿನ ಅನುಪಾತ 3:1 ಹೀಗಾಗಿ ಇಲ್ಲಿ ಹೆಣ್ಣು ಮಕ್ಕಳು ಕಡಿಮೆ ಇರುವುದರಿಂದ ಒಂದೇ ಫ್ಯಾಮಿಲಿಯಲ್ಲಿ 2-3 ಅಣ್ಣ ತಮ್ಮಂದಿರು ಒಬ್ಬಳೆ ಹುಡುಗಿಯನ್ನ ಮದುವೆ ಆಗುವ ಸಂಪ್ರದಾಯ ಕೂಡ ಇಲ್ಲಿ ವಿಚಿತ್ರವಾಗಿದೆ. ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ 10-15% ಮಾತ್ರ ಮೂಲ ಕತಾರ್ ದೇಶದವರಾಗಿದ್ದಾರೆ. ಬಾಕಿ ಉಳಿದವರೆಲ್ಲರೂ ಹೆಚ್ಚಾಗಿ ವಿದೇಶಿಗರಾಗಿದ್ದಾರೆ. ಅರೇಬಿಕ್ ಅಧಿಕೃತ ಭಾಷೆಯಾಗಿದ್ದರೂ ಇಂಗ್ಲಿಷ್ ವ್ಯಾಪಕವಾಗಿ ಇಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಕೆಲಸ ಮಾಡುವವರಲ್ಲಿ ಭಾರತೀಯರೇ ಹೆಚ್ಚು. ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜನ ಭಾರತೀಯರಿದ್ದಾರೆ. ಕತಾರ್ನಲ್ಲಿ ನಿರುದ್ಯೋಗ ದರ ಬಹುತೇಕ ಶೂನ್ಯವಾಗಿದೆ. ಇಲ್ಲಿನ ಸಾಕ್ಷರತಾ ಪ್ರಮಾಣ 97% ಹೆಚ್ಚಾಗಿದೆ. ಕತಾರ್ 2022ರ ಫಿಫಾ ವಿಶ್ವಕಪ್ ಆಯೋಜಿಸಿದ ಮೊದಲ ಅರಬ್ ದೇಶವಾಗಿತ್ತು. ವಿಶ್ವಕಪ್ಗಾಗಿ ಕತಾರ್ 8 ಹವಾ ನಿಯಂತ್ರಣ ಅಂದ್ರೆ ಏರ್ ಕಂಡೀಷನ್ ಸ್ಟೇಡಿಯಂಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಇಲ್ಲಿ ಒಂಟೆ ಓಟ ಅಂದ್ರೆ ಕ್ಯಾಮೆಲ್ ರೇಸಿಂಗ್ ಇಲ್ಲಿನ ಅತ್ಯಂತ ಜನಪ್ರಿಯ ಸಾಂಪ್ರದಾಯಿಕ ಕ್ರೀಡೆಯಾಗಿದೆ. ಫಾಲ್ಕನ್ ಅಂದ್ರೆ ಗಿಡಗ ಸಾಕಾಣಿಕೆ ಇಲ್ಲಿನ ಶ್ರೀಮಂತ ಹವ್ಯಾಸ ಮತ್ತು ಗೌರವದ ಒಂದು ಸಂಕೇತವಾಗಿದೆ. ಗಿಡಗಳಿಗಾಗಿಯೇ ಕತಾರ್ನಲ್ಲಿ ಪ್ರತ್ಯೇಕ ಆಸ್ಪತ್ರೆಗಳಿವೆ ಅಂದ್ರೆ ನೀವು ನಂಬಲೇಬೇಕು. ಅಲ್ ಜಜೀರಾ ಎಂಬ ವಿಶ್ವ ಪ್ರಸಿದ್ಧ ನ್ಯೂಸ್ ನೆಟ್ವರ್ಕ್ ಕತಾರ್ನದ್ದೇ ಆಗಿದೆ. ದೋಹಾದಲ್ಲಿ ಮ್ಯೂಸಿಯಂ ಆಫ್ ಇಸ್ಲಾಮಿಕ್ ಆರ್ಟ್ ಸಮುದ್ರದ ಮೇಲಿರುವಂತೆ ಕಾಣುತ್ತದೆ. ಕತಾರ್ ರಾಷ್ಟ್ರೀಯ ಪ್ರಾಣಿ
ಪ್ರಾಣಿ ಅರೇಬಿಯನ್ ಒರೆಕ್ಸ್ ಆಗಿದೆ. ಇಲ್ಲಿನ ಸಂಪ್ರದಾಯ ಪ್ರಕಾರ ಅತಿಥಿಗಳಿಗೆ ಮೊದಲು ಗಹ್ವಾ ಅಂದರೆ ಅರೇಬಿಯನ್ ಕಾಫಿಯನ್ನ ನೀಡಲಾಗುತ್ತದೆ. ಕತಾರ್ ವಿಶ್ವದ ಸುರಕ್ಷಿತ ದೇಶಗಳ ಪಟ್ಟಿಯಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುತ್ತದೆ. ಪ್ರತಿ ವರ್ಷ ಇಲ್ಲಿ ಫೆಬ್ರವರಿ 2ನೇ ಮಂಗಳವಾರ ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಿಸಲಾಗುತ್ತದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 88% ಭಾರತೀಯ ಸಬ್ ಕಾಂಟಿನೆಂಟ್ ನವರಾಗಿದ್ದಾರೆ. ಅಂದ್ರೆ ಭಾರತೀಯರು, ಬಾಂಗ್ಲಾದೇಶಿಯರು, ಶ್ರೀಲಂಕನರು ಹಾಗೂ ಪಾಕಿಸ್ತಾನದ ಜನರಾಗಿದ್ದಾರೆ. ಅದರಲ್ಲಿ ನಮ್ಮ ಭಾರತೀಯರ ಹೆಚ್ಚು. 7% ಹೆಚ್ಚು ಅಧಿಕ ಭಾರತೀಯರು ಕತಾರ್ನಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಹಾಗೂ ತಮ್ಮ ಫ್ಯಾಮಿಲಿಗಳ ಜೊತೆ ಅಲ್ಲಿ ವಾಸವಾಗಿದ್ದಾರೆ. ಕತಾರ್ನಲ್ಲಿ ಸಾವಿರಾರು ಭಾರತೀಯ ಮಹಿಳೆಯರು ಉದ್ಯೋಗ ಮತ್ತು ಕುಟುಂಬದೊಂದಿಗೆ ವಾಸವಾಗಿದ್ದಾರೆ. ಅವರಿಗೆ ತಮ್ಮ ಧರ್ಮವನ್ನ ಪಾಲಿಸುವ ಮತ್ತು ಸಂಘ ಸಂಸ್ಥೆಗಳನ್ನು ನಡೆಸುವ ಸ್ವಾತಂತ್ರ್ಯ ಕೂಡ ಇದೆ. ಹೀಗಾಗಿ ನಾವು ಕತಾರ್ನಲ್ಲಿ ಕನ್ನಡದ ಸಂಘಗಳನ್ನು ಕೂಡ ಕಾಣಬಹುದಾಗಿದೆ. ಹಾಗಾದರೆ ಗೆಳೆಯರೇ, ಕತಾರ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಕೂಡ ಮಾಡಿ.